ಓಪನ್ ಆದ್ರೆ ಯೌಡ್ಜಾ ಪ್ರೈಮ್ ಅನ್ನೋ ಪ್ಲಾನೆಟ್ ಕಾಣಿಸುತ್ತೆ. ಒಬ್ಬ ಪ್ರೆಡೇಟರ್ ಯಾರನ್ನೋ ಚೇಸ್ ಮಾಡ್ಕೊಂಡು ಫಾಲೋ ಮಾಡಿ ಒಂದ್ ಗುಹೆಗೆ ಹೋಗ್ತಾನೆ. ಅಲ್ಲಿ ಇಬ್ರು ಪ್ರೆಡೇಟರ್ ಬ್ರದರ್ಸ್ ಡೆಕ್ ಮತ್ತು ಕ್ವೈ ಫೀಲ್ಡಲ್ಲಿ ಮತ್ತೆ ಗುಹೆ ಒಳಗೆ ಜೋರಾಗಿ ಫೈಟಿಂಗ್ ಮಾಡ್ತಿರ್ತಾರೆ. ತಮ್ಮ ಡೆಕ್ ನೋಡೋಕೆ ಚಿಕ್ಕವನು, ಅಣ್ಣ ಕ್ವೈಗೆ ಹೋಲಿಸಿದ್ರೆ ಬಾಡಿಲಿ ವೀಕ್ ಅವನು. ಇಬ್ರು ಹೊಡೆಯೋ ಕತ್ತಿ ಹಿಡ್ಕೊಂಡು ಅಟ್ಯಾಕ್ ಮಾಡ್ತಾ ಒಬ್ರ ಮೇಲೊಬ್ರು ಕಿತಾಪತಿ ಮಾಡ್ತಿರ್ತಾರೆ. ಲಾಸ್ಟಿಗೆ ಕ್ವೈ ಒಂದ್ 8 ಕೊಟ್ರೆ ಡೆಕ್ ಕೆಳಗ್ ಬಿದ್ದು ಹೆಲ್ಮೆಟ್ ಎಗರಿ ಹೋಗುತ್ತೆ. ಅಪ್ಪನ ತರಹ ತಾನು ದೊಡ್ಡ ಆಳು ಅಂತ ಪ್ರೂವ್ ಮಾಡ್ಬೇಕು ಅನ್ನೋ ಹಠ ಡೆಕ್ಗೆ. ಆದ್ರೆ ಇನ್ನೂ ಹಂಟರ್ ಆಗೋಕೆ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾನೆ ಅನ್ನೋದು ಕ್ವೈ ಫೀಲಿಂಗ್. ಕ್ವೈ ತಮ್ಮನಿಗೆ ಹೇಳ್ತಾನೆ, ನಮ್ ಗ್ಯಾಂಗ್ ಸೇರ್ಬೇಕಂದ್ರೆ ಒಂದ್ ಪ್ರೇನ ಹುಡ್ಕಿ ಬೇಟೆಯಾಡಿ ಎತ್ಕಂಡ್ ಬರ್ಬೇಕು ಅಷ್ಟೇ ಅಂತ. ಆಗ ಕ್ವೈ ಡೆಕ್ಗೆ ಜೆನ್ನಾ ಅನ್ನೋ ಡೆತ್ ಪ್ಲಾನೆಟ್ ಬಗ್ಗೆ ಉದರಿಸ್ತಾನೆ. ಅಲ್ಲಿ ಹುಳ ಉಪ್ಪಟೆ ಜಾಸ್ತಿ. ಅಲ್ಲಿ ಯಾರ ಕೈಗೂ ಸಿಗದ, ಸಾಯಿಸೋಕೆ ಆಗದ ಕಲಿಸ್ಕ್ ಅನ್ನೋ ಕ್ರಿಯೇಚರ್ ಇದೆ ಅಂತ ಹೇಳ್ತಾನೆ. ಆ ಕಲಿಸ್ಕ್ನ ಕನ್ಫರ್ಮ್ ಆಗಿ ಸ್ಕೆಚ್ ಹಾಕಿ ಟ್ರೋಫಿ ತಂದ್ರೆ ತಾನು ರಿಯಲ್ ಪ್ರೆಡೇಟರ್ ಆಗ್ಬೋದು ಅನ್ಕೊಳ್ತಾನೆ ಡೆಕ್. ಆದ್ರೆ ಕ್ವೈ ಹೇಳ್ತಾನೆ, ನಮ್ ಅಪ್ಪನಿಗೂ ಆ ಜಾಗ ಅಂದ್ರೆ ನಡುಕ, ಅಲ್ಲಿಗೆ ಹೋದ್ರೆ ಸೀದಾ ಮೇಲೆ ಟಿಕೆಟ್ ಗ್ಯಾರಂಟಿ ಅಂತ. ಇಷ್ಟ್ರಲ್ಲಿ ಇವ್ರಪ್ಪ ಕ್ಲಾನ್ ಲೀಡರ್ ಎಂಜೋರ್ ರೌಂಡ್ಸ್ ಮುಗ್ಸಿ ವಾಪಸ್ ಬರ್ತಾನೆ. ಡೆಕ್ಗೆ ಅಪ್ಪನ್ ಮುಂದೆ ಶೈನ್ ಆಗ್ಬೇಕು ಅಂತ ಆಸೆ, ಆದ್ರೆ ಅಪ್ಪ ಇವ್ನಿನ್ನೂ ಬಗ್ಗಿದಾನ ಅಂತ ಉಗಿತಾನೆ. ಪಾಪ ಡೆಕ್ ಸೈಜ್ ಚಿಕ್ಕದು, ಒಂದು ಬೇಟೆಯಾಡಿಲ್ಲ, ಅದ್ಕೆ ಅವನಂದ್ರೆ ಕ್ಲಾನ್ನಲ್ಲಿ ಕೇವಲ. ಎಂಜೋರ್ ಡೆಕ್ನ ಟ್ರ್ಯಾಪ್ ಮಾಡಿ ಇವನ್ ಕತೆ ಮುಗ್ಸ್ಬಿಡು ಅಂತ ಕ್ವೈಗೆ ಆರ್ಡರ್ ಮಾಡ್ತಾನೆ. ಕ್ವೈ ತಮ್ಮನ ಮೇಲೆಲ್ಲವೂ ಸುಮ್ನೆ ಬಿಟ್ಬಿಟ್ಟು ಕದ್ದು ಮುಚ್ಚಿ ಶಿಪ್ ಹತ್ತಿಸಿ ಜೆನ್ನಾ ಪ್ಲಾನೆಟ್ಗೆ ಕಳಿಸ್ತಾನೆ. ಮಾತ್ ಕೇಳಲಿಲ್ಲ ಅಂತ ಎಂಜೋರ್ ಮಗನ್ ಮೇಲೆ ಗರಂ ಆಗಿ ನಿನ್ ತಮ್ಮನ ಮೇಲಿನ ಲವೇ ವೀಕ್ನೆಸ್ಸು ಅಂತ ಬೈತಾನೆ. ಕ್ವೈ ಅಪ್ಪನ್ ಜೊತೆ ಫೈಟ್ ಮಾಡಿ ಒಂದ್ ಕೈ ಕಳ್ಕೊಳ್ತಾನೆ, ಆದ್ರೂ ಡೆಕ್ನ ಸೇಫ್ ಆಗಿ ಕಳಿಸ್ತಾನೆ. ಶಿಪ್ ಹಾರ್ತಾ ಇದ್ರೆ ಡೆಕ್ ಕೆಳಗೆ ನೋಡ್ತಾನೆ. ಅಪ್ಪ ಕ್ವೈ ತಲೆ ಎಗರಿಸ್ಬಿಡ್ತಾನೆ, ಇನ್ನೂ ಅಸಹಾಯಕ. ಜೆನ್ನಾ ಪ್ಲಾನೆಟ್ ಮೇಲೆ ಡೆಕ್ ಶಿಪ್ ಟಬ್ ಅಂತ ಬೀಳುತ್ತೆ. ಅಲ್ಲಿ ಇರೋದೆಲ್ಲ ಡೇಂಜರ್ ಐಟಂಗಳೇ. ಬಗ್ಗಬೇಕಲ್ಲ, ಅದ್ಕೆ ತನ್ನ ವೆಪನ್ ಗೇರ್ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಚೆಕ್ ಮಾಡ್ಕೊಳ್ತಾನೆ. ಸಡನ್ ಆಗಿ ಜೀವ ಇರೋ ಬಳ್ಳಿಗಳು ಡೆಕ್ನ ಹಿಡಿಯೋಕೆ ಸುತ್ತಿಕೊಳ್ಳುತ್ತವೆ. ಇನ್ನು ಕತ್ತಿಲಿ ಕಚ್ಚ ಕತ್ತರಿಸಿ ಹಾಕ್ತಾನೆ. ಆ ಬಳ್ಳಿಗಳು 100 ಕೈ ಇರೋ ಪ್ರಾಣಿ ತರ ಅಟ್ಯಾಕ್ ಮಾಡ್ತವೆ, ಆದ್ರೂ ಡೆಕ್ ಎಸ್ಕೇಪ್ ಆಗ್ತಾನೆ. ಗಾಯ ಆಗಿರುತ್ತೆ, ಅದನ್ನ ಕ್ಲೀನ್ ಮಾಡಿ ತಾನೇ ಫಸ್ಟ್ ಏಡ್ ಮಾಡ್ಕೊಳ್ತಾನೆ. ಅಲ್ಲೇ ದಾರಿಲಿ ಚಿಕ್ಕ ಹುಳಗಳು ಸಿಗ್ತವೆ, ಮುಟ್ಟಿದ್ರೆ ಬಾಂಬ್ ತರ ಬ್ಲಾಸ್ಟ್ ಆಗ್ತವೆ. ಹಾಗೆ ಮುಂದೆ ಹೋದ್ರೆ ಥಿಯಾ ಅನ್ನೋ ಆಂಡ್ರಾಯ್ಡ್ ಸಿಗ್ತಾಳೆ. ಅವಳ ಕಾಲುಗಳನ್ನ ಕಿಕ್ಕಂಡ್ ಹೋಗಿರುತ್ತೆ. ಥಿಯಾ ಭಾಷೆ ಚೇಂಜ್ ಮಾಡಿ ಡೆಕ್ಗೆ ವಾರ್ನಿಂಗ್ ಕೊಡ್ತಾಳೆ, ಇಲ್ಲಿ ಮುಳ್ಳು ಬಿಡೋ ಗಿಡಗಳಿದ್ದಾವೆ, ಹುಷಾರು ಅಂತ. ಅಷ್ಟರಲ್ಲೇ ಇನ್ನೊಂದು ದೈತ್ಯ ಪ್ರಾಣಿ ಅಟ್ಯಾಕ್ ಮಾಡ್ತದೆ. ಡೆಕ್ ತಪ್ಪಿಸ್ಕೊಳ್ಳೋಕೆ ಹೋಗಿ ಆ ಮುಳ್ಳು ಗಿಡಕ್ಕೆ ಸಿಕ್ಕಾಕೊಳ್ತಾನೆ. ಪ್ಯಾರಲೈಸ್ ಆಗಿ ಬಿದ್ದಿದ್ರು ಒಂದು ವೆಪನ್ ಥಿಯಾಗೆ ಎಸಿತಾನೆ. ಅವಳು ಅದ್ರಿಂದ ಫ್ರೀ ಆಗ್ತಾಳೆ. ಅವಳು ಆ ದೈತ್ಯನ ಹೊಡೆದು ಹಾಕಿ ಡೆಕ್ಗೆ ಮದ್ದು ಹಾಕಿ ರೆಡಿ ಮಾಡ್ತಾಳೆ. ಆಮೇಲೆ ಮ್ಯಾಟರ್ ಹೇಳ್ತಾಳೆ, ನಂಗೂ ಆ ಕಲಿಸ್ಕ್ ಬೇಕು, ಡೀಲ್ ಮಾಡೋಣ ಅಂತಾಳೆ. ನನ್ನ ಎತ್ಕಂಡ್ ಹೋಗು, ಕಲಿಸ್ಕ್ ಅಡ್ಡ ತೋರಿಸ್ತೀನಿ, ನಿನಗೆ ಟ್ರೋಫಿ ಸಿಗುತ್ತೆ, ನಂಗೆ ಹೊಸ ಕಾಲು ಸಿಗುತ್ತೆ. ಫಸ್ಟು ಡೆಕ್ ಚಾನ್ಸೇ ಇಲ್ಲ, ನಾನೊಬ್ನೇ ಹಂಟ್ ಮಾಡೋದು ಅಂತ ಸೀನ್ ಹಾಕ್ತಾನೆ. ಅದಕ್ಕೆ ಥಿಯಾ, ನನ್ ಮನುಷ್ಯ ಅನ್ಬೇಡ, ಬರೀ ಮಿಷನ್ ಅಂತ ಅನ್ಕೋ, ಟೂಲ್ಸ್ ಯೂಸ್ ಮಾಡಬಾರ್ದು ಅಂತ ರೂಲ್ಸ್ ಇಲ್ವಲ್ಲ ಅಂತಾಳೆ. ಡೆಕ್ ಒಪ್ಕೊಳ್ತಾನೆ, ಇವಳು ಬರೀ ಟೂಲ್ ಅಷ್ಟೇ ಅಂತ ಫಿಕ್ಸ್ ಆಗಿ ಬೆನ್ನೇರಿಸ್ಕೊಳ್ತಾನೆ. ಅವಳನ್ನ ಸುಲಭವಾಗಿ ಎತ್ಕಂಡ್ ಹೋಗೋಕೆ ಒಂದು ಹಾರ್ನೆಸ್ ಮಾಡ್ಕೊಳ್ತಾನೆ. ಇವಳು ಬಾಯಿ ಮುತ್ತೆ ಪ್ರಶ್ನೆ ಕೇಳ್ತಾನೆ ಇರ್ತಾಳೆ. ನನ್ ಜೊತೆ ಟೆಸ್ಸಾ ಅಂತ ಇನ್ನೊಂದು ಪೀಸ್ ಇತ್ತು, ಮಿಸ್ ಆಯ್ತು, ನಂಗೆ ಎಮೋಷನ್ಸ್ ಎಲ್ಲ ಇದೆ ಅಂತ ಪುರಾಣ ಹೇಳ್ತಾಳೆ. ಇತ್ತ ಕಡೆ ಆ ಟೆಸ್ಸಾ ಬಾಡಿನ ಅವಳ ಕಂಪನಿಯವರು ರಿಕವರ್ ಮಾಡ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳುತ್ತೆ, ಮಿಷನ್ ಫೇಲ್ ಆಗಿದೆ, ಕೆಲಸ ಮುಗ್ಸಿಲ್ಲ ಅಂದ್ರೆ ನಿನ್ ಕತೆ ಗೋವಿಂದ ಅಂತ. ಹೋಗ್ತಾ ಹೋಗ್ತಾ ಡೆಕ್ಗೆ ರೈನೋ ತರ ಇರೋ ಪ್ರಾಣಿ ಸಿಗುತ್ತೆ. ಅದು ಬ್ಲೇಡ್ ತರ ಇರೋ ಹುಲ್ಲು ಮೇಯ್ತಿರುತ್ತೆ. ಅಲ್ಲೇ ಚಿಕ್ಕ ನೀಲಿ ಏಲಿಯನ್ ಮಂಕಿ ಕೂಡ ಇರುತ್ತೆ. ಅದ್ರ ಚರ್ಮ ವಜ್ರದಂಗೆ ಸ್ಟ್ರಾಂಗ್. ಆ ರೈನೋ ಹಿಂದೆ ಬಿದ್ದು ಡೆಕ್ ಅದನ್ನ ಕತ್ತರಿಸಿ ಹಾಕ್ತಾನೆ. ಅಷ್ಟ್ರಲ್ಲಿ ಇಬ್ರು ಲೂನಾ ಬಗ್ ಬಾಯಿಗೆ ಸಿಕ್ಕಾಕೊಳ್ತಾರೆ. ಆ ಬಗ್ ಇವ್ರನ್ನ ನುಂಗೋ ಟೈಮಿಗೆ ಆ ಮಂಕಿ ಏಲಿಯನ್ ಜಿಗಿದು ಬಗ್ ಹಲ್ಲು ಒಡೆದು ಇವ್ರನ್ನ ಬಿಡಿಸುತ್ತೆ. ಆ ಬಗ್ ಸುಮ್ನಿರದೆ ಚೇಸ್ ಮಾಡಿ ಆ ಮಂಕಿ ಏಲಿಯನ್ನ ಹಿಡ್ಕೊಳ್ಳುತ್ತೆ. ಅದನ್ನ ತಿನ್ನೋಕೆ ಹೋದಾಗ ಡೆಕ್ ಎಂಟ್ರಿ ಕೊಟ್ಟು ಬಗ್ನ ಕತ್ತರಿಸಿ ಹಾಕ್ತಾನೆ. ಇತ್ತ ಟೆಸ್ಸಾ ಥಿಯಾನ ಹುಡ್ಕೊಂಡು ಬಂದು ಡೆಕ್ ಶಿಪ್ ಹತ್ರ ದಾಳಿ ಮಾಡೋ ಬಳ್ಳಿಗಳನ್ನ ಸುಟ್ಟು ಹಾಕ್ತಾಳೆ. ನಂತರ 3 ಜನ ಅಲ್ಲೇ ಕ್ಯಾಂಪ್ ಹಾಕ್ತಾರೆ. ಆ ಮಂಕಿ ಏಲಿಯನ್ಗೆ ಥಿಯಾ ಬಡ್ ಅಂತ ಹೆಸರು ಇಡ್ತಾಳೆ. ಬಡ್ಗೆ ಡೆಕ್ ಇಷ್ಟ ಆಗಿ ಅವನ ಮೇಲೆ ತನ್ನದೇ ಮಾರ್ಕ್ ಒಂದು ಹಾಕ್ತದೆ. ಮಾರ್ಕ್ ಅಂದ್ರೆ ನೀವ್ ಇನ್ಮೇಲೆ ನಮ್ ಕ್ಲಾನ್ ಮೆಂಬರ್ ಅಂತ ಅರ್ಥಂತೆ. ಥಿಯಾ ಎಕ್ಸ್ಪ್ಲೈನ್ ಮಾಡ್ತಾಳೆ. ನಂಗೆ ಯಾವ ಕ್ಲಾನ್ ಇಲ್ಲ ಅಂತ ಡೆಕ್ ಹೇಳ್ತಾನೆ, ಆದ್ರೆ ಎಲ್ಲರಿಗೂ ಫ್ಯಾಮಿಲಿ ಇರುತ್ತೆ ಅಂತ ಥಿಯಾ ಹೇಳ್ತಾಳೆ. ಆಗ ಡೆಕ್ ತನ್ನ ಅಣ್ಣ ಕ್ವೈ ಮ್ಯಾಟರ್ ಅಪ್ಪ ಅವನನ್ನ ಕೊಂದಿದ್ದು ಎಲ್ಲ ಹೇಳ್ಕೊಳ್ತಾನೆ.
ಆದ್ರೂ ಈ ಅಟ್ಯಾಚ್ಮೆಂಟ್ ಎಲ್ಲ ವೀಕ್ನೆಸ್ಸು ಅಂತಾನೆ ಇವ್ನ ವಾದ. ಬಟ್ ಸುಮ್ನಿರದೆ ಡೆಕ್ ತರಾನೇ ಆಕ್ಷನ್ ಮಾಡಿ ರೇಗಿಸ್ತದೆ. ಟೆಸ್ಸಾ ಬಾಸ್ಗೆ ಕಾಲ್ ಮಾಡಿ ಕಲಿಸ್ಕ್ ಸಿಗ್ಲಿಲ್ಲ, ವಾಪಸ್ ಬರ್ತಿದ್ದೀನಿ ಅಂತ ರಿಪೋರ್ಟ್ ಮಾಡ್ತಾಳೆ. ಸ್ಕ್ಯಾನ್ ಮಾಡಿ ಡೆಕ್ ಫೋಟೋ ನೋಡಿ ಇನ್ನು ನಮ್ ಮಿಷನ್ಗೆ ಡೇಂಜರ್ ಅಂತ ಮಾರ್ಕ್ ಮಾಡ್ತಾರೆ. ಬೆಳಗ್ಗೆ ಎದ್ದು ಡೆಕ್ ಮತ್ ಟಿಯಾ ಬಡ್ನ ಬಿಟ್ಟೆ ಮುಂದೆ ಹೋಗ್ತಾರೆ. ಒಂದ್ ಜಲಪಾತ ಸಿಗುತ್ತೆ. ಟಿಯಾ ಕೇಳ್ತಾಳೆ, ನಿಮ್ ಅಪ್ಪ ಯಾಕ್ ಬ್ರದರ್ನ ಕೊಂದ ಅಂತ. ಅವ್ರು ನನ್ನ ಸೇವ್ ಮಾಡೋಕೆ ಬಂದ್ರು, ಕ್ಲಾನ್ಗೆ ವೀಕ್ನೆಸ್ ಇರ್ಬಾರ್ದು ಅದ್ಕೆ ಕೊಂತ್ರು ಅಂತ ಡೆಕ್ ಹೇಳ್ತಾನೆ. ಸ್ವಲ್ಪ ದೂರ ಹೋದ್ರೆ ಟಿಯಾ ಟೀಮ್ನವರ ಬಾಡಿಗಳು, ಅವಳ ಕಾಲುಗಳು ಎಲ್ಲ ಸಿಗುತ್ತೆ. ಬಿದ್ದಿರೋ ಶಿಪ್ನಲ್ಲಿ ಅವಳು ರಿಪೇರಿ ಮಾಡ್ಕೊಳ್ತಿರ್ತಾಳೆ. ಡೆಕ್ ಅವಳನ್ನ ಕಲಿಸ್ಕ್ ಅಡ್ಡ ತೋರ್ಸು, ಅಣ್ಣನಿಗೋಸ್ಕರ ಟ್ರೋಫಿ ಬೇಕು ಅಂತ ಕೇಳ್ತಾನೆ. ಟಿಯಾ, ನಾನ್ ಆಗಲೇ ಲೊಕೇಶನ್ ಕಳಿಸಿದ್ದೀನಿ, ನಮ್ ಟೀಮ್ ಬರ್ತಿದೆ, ಸುಮ್ನೆ ಜಾಗ ಖಾಲಿ ಮಾಡೋ ಅಂತಾಳೆ. ಡೆಕ್ ಉರ್ಕೊಂಡು ನನ್ ಟ್ರೋಫಿ ಯಾರ್ ಕೈಲೂ ತಡೆಯೋಕಾಗಲ್ಲ ಅಂತ ಬೆಂಕಿ ಹಚ್ಚಿ ಕಲಿಸ್ಕ್ನ ಕರೀತಾನೆ. ಕಲಿಸ್ಕ್ ಸೀನ್ಗೆ ಎಂಟ್ರಿ ಕೊಡ್ತಿದ್ದಂಗೆ ಡೆಕ್ ಫೈಟಿಂಗ್ ಶುರು ಮಾಡ್ತಾನೆ. ಅದೊಂಥರ ರಾಕ್ಷಸ್ ಸೈಜ್, ದೊಡ್ಡದು, ಸಿಕ್ಕಾಪಟ್ಟೆ ವೈಲ್ಡ್. ಡೆಕ್ ಕತ್ತರಿಸ್ತಾನೆ, ಬಾಲ ಕಟ್ ಮಾಡಿದ್ರೂ ಅದು ಮತ್ತೆ ಬೆಳೆಯುತ್ತೆ. ಬೆಂಕಿ ವೆಪನ್ ಬಿಡ್ತಾನೆ, ಬಾಲ ಸಿಕ್ಕಿಸಿ ಹಾಕ್ತಾನೆ, ತಲೆನೂ ಕಟ್ ಮಾಡ್ತಾನೆ, ಆದ್ರೂ ಅದು ಹೀಲ್ ಆಗ್ತಾನೇ ಇರುತ್ತೆ. ಡೆಕ್ ಸುಸ್ತಾಗಿ ಬಿದ್ದೋಗ್ತಾನೆ. ಕಲಿಸ್ಕ್ ಅವನ ಮೇಲೆ ಕಾಲಿಟ್ಟು ಸ್ಮೆಲ್ ಮಾಡ್ತದೆ, ಬಟ್ ಸ್ಮೆಲ್ ಬಂದು ಕನ್ಫ್ಯೂಸ್ ಆಗುತ್ತೆ. ಸಡನ್ ಆಗಿ ಟೆಸ್ಸಾ ಗ್ಯಾಂಗ್ ಬಂದು ಇಬ್ರನ್ನೂ ಫ್ರೀಜ್ ಮಾಡಿ ಟಿಯಾನೂ ಸೇರಿಸ್ಕೊಂಡು ಶಿಪ್ಗೆ ಎತ್ತಾಕೊಳ್ತಾರೆ. ಟೆಸ್ಸಾ ಟೀಮ್ ಕಲಿಸ್ಕ್ನ ಭೂಮಿಗೆ ತಗೊಂಡ್ ಹೋಗಿ ರಿಸರ್ಚ್ ಮಾಡೋ ಪ್ಲಾನ್ನಲ್ಲಿ ಇರ್ತಾರೆ. ಡೆಕ್ ಬೇಡವಾಗಿದ್ರೂ ಸ್ಯಾಂಪಲ್ಗೆ ಅಂತ ಅವನನ್ನು ಎತ್ಕಂಡ್ ಹೋಗ್ತಾರೆ. ಟಿಯಾ, ನಾನ್ ನಿನ್ ತಂಗಿ ಅಲ್ವಾ ಅಂತ ಸೆಂಟಿಮೆಂಟ್ ಹಾಕ್ತಾಳೆ. ಆದ್ರೆ ಟೆಸ್ಸಾ, ನಾವ್ ಸಿಸ್ಟರ್ಸ್ ಅಲ್ಲ, ನಿನ್ ಡೇಟಾ ಮಾತ್ರ ಬೇಕಿತ್ತು ಅಂತ ಕನ್ನಡಿ ತಿರುಗಿಸ್ತಾಳೆ. ಅವಳನ್ನ ಸ್ಕ್ರಾಪ್ಗೆ ಹಾಕ್ಬಿಡಿ ಅಂತಾಳೆ. ಡೆಕ್ನ ಟಾರ್ಚರ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಟಿಯಾ ಮಷೀನ್ ಆಫ್ ಮಾಡಿ ಟೆಸ್ಸಾ ಹೋದ ಮೇಲೆ ಒಬ್ಬ ಆಂಡ್ರಾಯ್ಡ್ನ ಬಕ್ರಾ ಮಾಡ್ತಾಳೆ. ಡೆಕ್ ಬಾಂಬ್ನ ಮ್ಯಾಪ್ ಅಂತ ಕೊಡ್ತಾಳೆ. ಅದು ಬ್ಲಾಸ್ಟ್ ಆಗಿ ಡೆಕ್ ಚೈನ್ ಕಟ್ ಆಗುತ್ತೆ. ಶಿಪ್ನಿಂದ ಜಂಪ್ ಮಾಡ್ತಾನೆ. ಕೆಳಗೆ ಬಿದ್ದವನೇ ಜೆನ್ನಾ ಪ್ಲಾನೆಟ್ನ ಡೇಂಜರ್ ಐಟಮ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ವೆಪನ್ ಮಾಡ್ತಾನೆ. ಅವನಿಗೆ ಬಡ್ ಸಿಗ್ತಾಳೆ. ಅದು ಕಲಿಸ್ಕ್ ಹೆಜ್ಜೆಲಿ ನಿಂತಿರುತ್ತೆ. ಆಗ ಇವನಿಗೆ ಅರ್ಥ ಆಗುತ್ತೆ ಕಲಿಸ್ಕ್ ಬೇರೆ ಯಾರೂ ಅಲ್ಲ ಬಡ್ ಅವರಮ್ಮ ಅಂತ. ತಕ್ಷಣ ಡೆಕ್ ಬಡ್ನ ತನ್ನ ಕ್ಲಾನ್ ಮೆಂಬರ್ ಅಂತ ಮಾರ್ಕ್ ಮಾಡ್ತಾನೆ. ಇಬ್ರು ಸೇರಿ ಆಂಡ್ರಾಯ್ಡ್ ಬೇಸ್ಗೆ ನುಗ್ತಾರೆ. ಶಿಪ್ ಹಾರೋ ಮುಂಚೆ ತಡೀಬೇಕು. ಡೆಕ್ ಆಸಿಡ್ ಇರೋ ಪ್ರಾಣಿ ರಸ ತಗೊಂಡು ಒಬ್ಬ ಆಂಡ್ರಾಯ್ಡ್ ಎದೆಗೆ ಹಾಕಿ ಕರಗಿಸಿ ಹಾಕ್ತಾನೆ. ಆಮೇಲೆ ಒಂದೇ ರೋಬೋಟ್ನ ಅಟ್ಟಾಡಿಸಿ ಹೊಡಿತಾರೆ. ಟೆಸ್ಸಾ ಮದರ್ ಎಐಗೆ ಕಾಲ್ ಮಾಡ್ತಾಳೆ. ಆ ಪ್ರೆಡೇಟರ್ ಏನಾದ ಅಂತ ಅದು ಕೇಳುತ್ತೆ. ಇವಳು ಅವನು ವೇಸ್ಟ್ ಬಾಡಿ, ಸತ್ತು ಹೋದ ಅಂತ ಸುಳ್ಳು ಹೇಳ್ತಾಳೆ. ಡೆಕ್ ರೋಬೋಟ್ಗಳನ್ನ ಸೋಲಿಸ್ತಾ ಟಿಯಾ ಕಡೆ ಬರ್ತಾನೆ. ಟಿಯಾ ಕೂಡ ಕಾಲು ಜೋಡಿಸ್ಕೊಂಡು ಫೈಟಿಂಗ್ಗೆ ಇಳಿತಾಳೆ. ಒಂದು ರೋಬೋಟ್ ಡೆಕ್ನ ಅಟ್ಯಾಕ್ ಮಾಡೋವಾಗ ಟಿಯಾ ಬಂದು ಅದನ್ನ ಒದ್ದು ಕೆಡವುತ್ತಾಳೆ. ಟಿಯಾ ಫುಲ್ ಫಿಟ್ ಆಗಿ ನೋಡಿದ್ರೆ ಡೆಕ್ ಮತ್ ಬಡ್ಗೆ ಫುಲ್ ಖುಷಿ. ಬೇಗ ಎಸ್ಕೇಪ್ ಆಗೋಣ ಅಂತಾಳೆ. ಆದ್ರೆ ಡೆಕ್ ಬಡ್ ಅವರಮ್ಮನ ಬಿಟ್ಬರಲ್ಲ, ಕಲಿಸ್ಕ್ ಬೇಕೇ ಬೇಕು ಅಂತ ಹಠ ಮಾಡ್ತಾನೆ. ರೋಬೋಟ್ಗಳು ಇವ್ರನ್ನ ಸುತ್ತುವರಿತಾವೆ. ಅಷ್ಟರಲ್ಲಿ ಸ್ಫೋಟ ಆಗೋ ಹುಳಗಳು ಬಂದು ಎಲ್ಲರನ್ನೂ ಉಡಿಸ್ ಮಾಡ್ತವೆ. ಟೆಸ್ಸಾ ದೊಡ್ಡ ಮೆಕ್ಯಾನಿಕಲ್ ಸೂಟ್ ಹಾಕೊಂಡು ಬರ್ತಾಳೆ. ಲೇಸರ್ ಗನ್ ಅಲ್ಲಿ ಡೆಕ್ನ ಶೂಟ್ ಮಾಡ್ತಾಳೆ. ಬಟ್ ಅಡ್ಡ ಬಂದು ಏಟ್ ತಿಂತಾಳೆ. ಆಮೇಲೆ ಡೆಕ್ ಮತ್ ಟೆಸ್ಸಾ ನಡ್ವೆ ಭರ್ಜರಿ ಫೈಟ್. ಟಿಯಾ ಒಂದ್ ರೂಮ್ಗೆ ಹೋಗೋಕೆ ಟ್ರೈ ಮಾಡ್ತಾಳೆ. ಲಾಕ್ ಆಗಿರುತ್ತೆ. ಒಬ್ಬ ಆಂಡ್ರಾಯ್ಡ್ ಬಂದು ಅವಳನ್ನ ಟೆಸ್ಸಾ ಅನ್ಕೊಂಡು ಕನ್ಫ್ಯೂಸ್ ಆಗ್ತಾನೆ. ಬಟ್ ಡೈವರ್ಟ್ ಮಾಡಿದ್ ಗ್ಯಾಪ್ ಅಲ್ಲಿ ಟಿಯಾ ಅವನಿಗೆ ಹೊಡೆದು ಕಲಿಸ್ಕ್ನ ಲಾಕ್ ಇಂದ ರಿಲೀಸ್ ಮಾಡ್ತಾಳೆ. ಟೆಸ್ಸಾ ಡೆಕ್ನ ಫಿನಿಶ್ ಮಾಡೋಕೆ ನೋಡ್ದಾಗ ಫ್ರೀ ಆದ ಕಲಿಸ್ಕ್ ಬಂದು ಟೆಸ್ಸಾನ ಗುಮ್ಮುತ್ತೆ. ಕಲಿಸ್ಕ್ ವರ್ಸಸ್ ಟೆಸ್ಸಾ ಫೈಟ್ ಜೋರಾಗಿ ನಡೆಯುತ್ತೆ. ಟೆಸ್ಸಾ ಚೂರಿ ಹಾಕಿ ಫ್ರೀಜಿಂಗ್ ಬಾಂಬ್ ಬೆಸಿತಾಳೆ. ಡೆಕ್ ಅದನ್ನ ಗಾಳಿಯಲ್ಲೇ ಶೂಟ್ ಮಾಡಿ ವೇಸ್ಟ್ ಮಾಡ್ತಾನೆ. ಕಲಿಸ್ಕ್ ಟೆಸ್ಸಾನ ನುಂಗೇ ಬಿಡ್ತದೆ. ಕತೆ ಮುಗಿತು ಅನ್ಕೊಳ್ತಾರೆ. ಬಟ್ ಮತ್ತೆ ಕಲಿಸ್ಕ್ ಒಂದಾಗ್ತಾರೆ. ಡೆಕ್ ಇವ್ರನ್ನ ಫ್ರೆಂಡ್ಸ್ ತರ ನೋಡ್ತಾನೆ. ಆದ್ರೆ ಟೆಸ್ಸಾ ಹೊಟ್ಟೆ ಒಳಗಿಂದ ವೆಪನ್ ಆನ್ ಮಾಡಿ ಕಲಿಸ್ಕ್ನ ಫ್ರೀಜ್ ಮಾಡಿ ಬ್ಲಾಸ್ಟ್ ಮಾಡ್ತಾಳೆ. ಹೊರಗ್ ಬಂದು ಟಿಯಾನ ಕೊಲ್ಲೋಕೆ ನೋಡ್ತಾಳೆ. ಡೆಕ್ ಬಂದು ಭರ್ಜರಿ ಇರೀತಾನೆ. ಬಟ್ ರಿಯಲ್ ಪ್ರೆಡೇಟರ್ ತರ ಟೆಸ್ಸಾ ತಲೆನ ಬೆನ್ನುಮೂಳೆ ಸಮೇತ ಕಿತ್ತು ಬಿಸಾಕ್ತಾಳೆ. ಡೆಕ್ ಶಿಪ್ ತಗೊಂಡು ಯೌಡ್ಜಾ ಪ್ರೈಮ್ಗೆ ಮಾಸ್ ಎಂಟ್ರಿ ಕೊಡ್ತಾನೆ. ಎಂಜೋರ್, ರಿವೆಂಜ್ ತಗೊಳೋಕೆ ಬಂದ್ಯಾ ಅಂತ ಕೇಳ್ತಾನೆ. ಡೆಕ್ ರಿವೆಂಜ್ ಇಲ್ಲ, ನೀನ್ ಪಟ್ಟ ಬೇಕು, ಹಂಟ್ ಮುಗಿಸಿದೀನಿ ಅಂತ ಟೆಸ್ಸಾ ತಲೆ ಬಿಸಾಕ್ತಾನೆ. ಎಂಜೋರ್ ನಂಬಲ್ಲ, ಇವ್ನನ್ನ ಕೊಲ್ಲಿ ಅಂತ ಸನ್ನೆ ಮಾಡ್ತಾನೆ. ಡೆಕ್ ಬಾಡಿಗಾರ್ಡ್ಸ್ನ ಸಿಂಪಲ್ ಆಗಿ ಅಟ್ಟಾಡಿಸಿ ಕೊಲ್ತಾನೆ. ಲಾಸ್ಟಿಗೆ ಅಪ್ಪ ಮಗನ ಫೈಟ್. ಇಬ್ರೂ ಕತ್ತಿ ವರಸೆ ನಡೆಸ್ತಾರೆ. ಡೆಕ್ ಅಪ್ಪನ್ ಕಾಲಿಗೆ ಗಾಯ ಮಾಡ್ತಾನೆ. ಅಪ್ಪ ಇನ್ವಿಸಿಬಲ್ ಆಗಿ ಮೋಸದಿಂದ ಹೊಡಿತಾನೆ. ಡೆಕ್ ಮಣ್ಣು ಹಾರಿಸಿ ಅವನನ್ನ ಕಾಣ್ಸೋ ಹಾಗೆ ಮಾಡ್ತಾನೆ. ಕೈ ಕಟ್ ಮಾಡಿ ಮಣ್ಣಿಯೂರೋ ಹಾಗೆ ಮಾಡ್ತಾನೆ.
ಅಪ್ಪನ ಹೆಲ್ಮೆಟ್ ತೆಗಿತಾನೆ. ಈಗಲಾದ್ರೂ ಬಗ್ಗಿ ನನ್ ಜಾಗ ತಗೋ ಅಂತ ಅಪ್ಪ ಆಫರ್ ಕೊಡ್ತಾನೆ. ಡೆಕ್ ನಿನ್ ಸಹವಾಸಾನೇ ಬೇಡ, ನನ್ ಕ್ಲಾನ್ ಬೇರೆ ಅಂತಾನೆ. ದೊಡ್ಡದಾಗಿ ಬೆಳೆದ ಬಡ್ ಶಿಪ್ ಇಂದ ಬಂದು ಎಂಜೋರ್ ತಲೆ ಕಚ್ಚಿ ತಿನ್ನುತ್ತೆ. ಡೆಕ್ ಅಪ್ಪನ ಕೈಯಿಂದ ಕ್ಲೋಕಿಂಗ್ ಡಿವೈಸ್ ಎತ್ಕೊಳ್ತಾನೆ. ಟಿಯಾ ಅನೌನ್ಸ್ ಮಾಡ್ತಾಳೆ, ಇವನೇ ರಿಯಲ್ ಯೌಡ್ಜಾ, ಪಕ್ಕಾ ಪ್ರೆಡೇಟರ್ ಅಂತ. ಇನ್ನು ಸಂಭ್ರಮ ಪಡೋ ಅಷ್ಟರಲ್ಲಿ ಬೇರೆ ಪ್ರೆಡೇಟರ್ಸ್ ಎಲ್ಲ ವೆಪನ್ ಹಿಡ್ಕೊಂಡು ರೆಡಿ ಆಗ್ತಾರೆ. ಮೇಲಿಂದ ಇನ್ನೊಂದು ಶಿಪ್ ಇಳಿಯುತ್ತೆ. ಡೆಕ್ ನೋಡ್ತಾನೆ, ಅದು ಅವ್ರಮ್ಮನ ಶಿಪ್. ಇಲ್ಲಿಗೆ ಈ ಪಿಕ್ಚರ್ ಖತಮ್. Please like and subscribe.